ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಮಂಗಳವಾರ. ಸೊ ನಾನು ಆಫ್ಟರ್ನು 3 o'clock ಆಗಿದೆ. ಸೊ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಸೊ ಇವತ್ತು ಒಂದು ಊರಲ್ಲಿ ಹಬ್ಬ ಇದೆ. ಊರಂದರೆ ಮಲಕ್ನಲ್ಲಿ, ನಮ್ಮ ಊರ ಪಕ್ಕದಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊರಬ್ಬ ಅಂತೇಳಿ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ನಾನು ಹೋಗೋದು ಬೇಡ ಅಂತ ಹೇಳಿ ಫೈನಲಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ ಎಲ್ಲರೂ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಊರಬ್ಬ ಅಂತೇಳಿ ಮಾಡ್ತಾರೆ. ನಾನು ನೆಕ್ಸ್ಟ್ ಮಂತ್ ನಮ್ಮ ಊರಬ್ಬನೂ ಬಂತು. ಸೊ ಇನ್ವೈಟ್ ಮಾಡಿದರು 2-3 ಜನ. ಸೊ ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ಹಾಗೆ ಊರಿಗೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೇಗೆಲ್ಲ ಇತ್ತು ಅಂತ ಹೇಳಿ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಿಡಿಯೋ ನೋಡಿ. ಬಂಟಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ಎಲ್ಲಿಗೆ ಹೋಗ್ತಿದ್ದೀಯಮ್ಮ ನೀನು? ಬಂಟಿ ಹಾಯ್ ಮಾಡಿ ಎಲ್ಲಾರು. ಹಾಯ್ 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 ಬಾಯ್ ಬಾಯ್ ಬಾಯ್. ಅವನು ಹೆಂಗ್ ನೋಡ್ತಾವ ಸುಂದ್ರ. ಓಯ್ ಎಲ್ಲೈತೆ ಇದೆಯೋ ಅಮ್ಮ ಮಕ್ಕ ನಾಡ್ಕಾಡಿರ ಬತ್ತೀರಾ ಅಂತೀರ ಬರಲ್ಲ ಅಂತೀರ? ನಾವ್ ಈಗ್ಲೂ ಬರೋದಿಲ್ಲ ಅಂತಾನೆ ಅಂದಿದ್ದ. ಮನೇಲಿ ಇದ್ದೆ. ಸೊ ಫೈನಲಿ ಊರಿಗೆ ಬಂದ್ವಿ. ಮಲಕ್ನಲ್ಲಿಗೆ ನಾವು ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಡೈರೆಕ್ಟಾಗಿ ಹೀಗೆ ಬಂದ್ವಿ. ಇನ್ನು ಲೇಟ್ ಆಗುತ್ತೆ ಅಂತೇಳಿ ನಾವು ಫೈನಲಿ ಆಲ್ಮೋಸ್ಟ್ 5 o'clock ಆಯಿತು. 5ಗೆ ನಾವು ರೀಚ್ ಆದ್ವಿ. ಸೊ ಬಂದು ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಊರಿಗೆ ಹೋದ್ವಿ. ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಊಟ ಆಗಿ ಇವಾಗ ಹೊರಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ. ಸ್ವಲ್ಪ ಹಾಗೆ ಎಲ್ಲ ಬರಬೇಕು ಅಂತೇಳಿ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ನನ್ನ ಮಗನಂತ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಫುಲ್ ಖುಷಿ ಆಗ್ತಿದೆ. ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ತುಂಬ ದಿನ ಆಗಿತ್ತಲ್ಲ ಈ ಥರ ಎಲ್ಲ ಹೊರಗಡೆ ಬಂದು ಈ ಥರ ಆಟ ಆಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನಾವು ಮತ್ತೆ ಊರಿಗೆ ಹೋಗಿ ಮತ್ತೆ ಇದೇ ಮಲಕ್ನಲ್ಲಿಗೆ ಬಂದು ಇನ್ನೊಬ್ಬರು ಮನೆಗೆ ಹೋಗಬೇಕಾಗಿತ್ತು. ಇನ್ನು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಮತ್ತೆ ಬಂದು ಸೊ ನಾವು ಅಲ್ಲೂ ಸಹ ಊಟ ಮಾಡಿಕೊಂಡು ಮತ್ತೆ ಊರಿಗೆ ಹೋದ್ವಿ. ಸೊ ನೆಕ್ಸ್ಟ್ ನಾವು ಊರಿಗೆ ಹೋಗಿದ ಮೇಲೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ಆಯಿತು ಅಂತ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.